ಡೀಸೆಲ್ ಪ್ರೈಮ್ ವಿಡಿಯೋದಲ್ಲಿ ಇವತ್ತಿನಿಂದ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಗ್ಯಾಂಗ್ಸ್ಟರ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ OTT ಯಲ್ಲಿ ಅದರಲ್ಲೂ ಕನ್ನಡದಲ್ಲಿ ಅವೈಲೇಬಲ್ ಇರೋದ್ರಿಂದ ಟೈಮ್ ಪಾಸ್ ಗೋಸ್ಕರ ಒಂದ್ಸಲ ನೋಡಬಹುದು ಅಂತ ಹೇಳ್ತೇನೆ. ಲಬ್ಬರ್ ಪಂದು ಹಾಗೂ ಪಾರ್ಕಿಂಗ್ ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿದಂತ ಹರೀಶ್ ಕಲ್ಯಾಣ್ ಅವರ ಈ ಸಿನಿಮಾದಲ್ಲೂ ನಟಿಸಿರ್ತಾರೆ. ಈ ಸಿನಿಮಾ ನೋಡ್ತಿರೋಷ್ಟೊತ್ತು ನಿಮ್ಗೆ ಅಲ್ಲಲ್ಲಿ ಪುಷ್ಪ ಹಾಗೂ ಕತ್ತಿ ಸಿನಿಮಾಗಳ ನೆನಪಾದ್ರೂ ಆಗ್ಬೋದು. ಮೂಲತಃ ಇದೊಂದು ತಮಿಳು ಸಿನಿಮಾ. ನಾವು ಇಲ್ಲಿವರೆಗೂ ಸಿನಿಮಾಗಳಲ್ಲಿ ಯಾವ್ದಾವ್ದೋ ಸಿಂಡಿಕೇಟ್ ಗಳನ್ನ ನೋಡ್ಬಿಟ್ಟಿದೀವಿ. ನಿರ್ದೇಶಕರು ಹೊಸದಾಗಿ ಈ ಸಿನಿಮಾದಲ್ಲಿ ಕ್ರೂಡ್ ಆಯಿಲ್ ಅನ್ನೋ ಕಾನ್ಸೆಪ್ಟ್ ಅನ್ನ ತಂದಿದ್ದಾರೆ. ಸರ್ಕಾರ ಸಮುದ್ರಕ್ಕೆ ಅಂಟಿಕೊಂಡಂತೆ ಒಂದು ಕ್ರೂಡ್ ಆಯಿಲ್ ಪೈಪ್ಲೈನ್ ಅನ್ನ ನಿರ್ಮಿಸುತ್ತೆ. ಇದರಿಂದ ಅಲ್ಲಿನ ಮೀನುಗಾರರು ತಮ್ಮ ಕೆಲಸವನ್ನ ಕಳ್ಕೊಳ್ತಾರೆ. ಇದರಿಂದ ಆಕ್ರೋಶಗೊಂಡ ಅಲ್ಲಿನ ಮೀನುಗಾರರ ನಾಯಕ ಮನೋಹರ್ ಸರ್ಕಾರದ ಈ ಕ್ರೂಡ್ ಆಯಿಲ್ ಅನ್ನ ಕದ್ದು ಅಕ್ರಮವಾಗಿ ಬೇರೆಯವರಿಗೆ ಮಾರ್ತಿರ್ತಾನೆ. ಇವನ ನಂತರ ಈ ಸ್ಮಗ್ಲಿಂಗ್ ಅನ್ನ ಯಾರು ನೋಡ್ಕೊಳ್ತಾರೆ, ಹಾಗೆ ಈ ಸಿಂಡಿಕೇಟ್ ಮೇಲೆ ಯಾರ್ಯಾರ ಕಣ್ಣು ಬೀಳುತ್ತೆ ಅನ್ನೋದೇ ರಿಮೈನಿಂಗ್ ಪಾರ್ಟ್ ಆಫ್ ದ ಮೂವಿ. ಸಿನಿಮಾ ಸ್ಟಾರ್ಟ್ ಆದ ಸ್ವಲ್ಪ ಹೊತ್ತಿಗೆ ನಿರ್ದೇಶಕರು ಬಹಳ ಬೇಗ ಕಥೆಯ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಕ್ರೂಡ್ ಆಯಿಲ್ ಅನ್ನ ಹೇಗೆ ಕದೀತಾರೆ, ಅದನ್ನ ಹೇಗೆ ರವಾನೆ ಮಾಡ್ತಾರೆ, ಅದನ್ನ ವಿವಿಧ ಬಗೆಗಳಾಗಿ ಹೇಗೆ ವಿಂಗಡಿಸ್ತಾರೆ, ಟ್ಯಾಂಕರ್ ಗಳಿಗೆ ಹೇಗೆ ತುಂಬಿಸ್ತಾರೆ, ಹಾಗೂ ಯಾರಿಗೂ ಅರಮಾನ ಬರ್ದೇ ಇರುವಂತೆ ಹೇಗೆ ಬಂಕ್ ಗಳಿಗೆ ಮಾರ್ತಾರೆ ಅನ್ನೋದನ್ನ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹೀಗೆ ಫಸ್ಟ್ ಹಾಫ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಸಾಗಿದ್ರು ಕೂಡ ಸೆಕೆಂಡ್ ಹಾಫ್ ಬರ್ತಿದ್ದಾಗೆ ಸಿನಿಮಾ ತುಂಬಾ ಸ್ಲೋ ಆಗುತ್ತೆ. ಹಾಗೆ ಇಲ್ಲಿ ಬಂದಂತ ಲವ್ ಸ್ಟೋರಿ ಸಿನಿಮಾದ ಸ್ಪೀಡ್ ಅನ್ನ ಕಡಿಮೆ ಮಾಡುತ್ತೆ. ಸಿನಿಮಾದ ಒಂದು ಸಾಂಗ್ ದೊಡ್ಡ ಹಿಟ್ ಆಗಿದೆ. BGM ಕೂಡ ಪರವಾಗಿಲ್ಲ. ಸಿನಿಮಾಟೋಗ್ರಫಿ ಎಕ್ಸಲೆಂಟ್ ಆಗಿದೆ. ಹರೀಶ್ ಕಲ್ಯಾಣ್ ಅವರ ಹಾನೆಸ್ಟ್ ಎಫರ್ಟ್ ಅನ್ನ ಈ ಸಿನಿಮಾದಲ್ಲೂ ಕೂಡ ನಾವು ನೋಡಬಹುದು. ಸಾಯಿ ಕುಮಾರ್ ಅವರು ಎಂದಿನಂತೆ ಈ ಸಿನಿಮಾದಲ್ಲೂ ಕೂಡ ಗರ್ಜಿಸಿದ್ದಾರೆ. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಡೀಸೆಲ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.